ಎಕ್ಸಾಮ್ಸ್ ಅಂದರೆ ಮಕ್ಳಿಗಿಂತ ಪೇರೆಂಟ್ಸ್ಗೆ ಜಾಸ್ತಿ ಟೆನ್ಷನ್. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನನ್ನ ಕತೆ ನಿಮ್ಮ ಜೊತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಇವತ್ತು ನನಗೊಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಭಯ. ಯಾಕಪ್ಪ ಭಯ ಅಂದರೆ, ನನ್ನ ತಂಗಿ ಇವತ್ತು ಅವಳ 10th CBSE ಬೋರ್ಡ್ ಎಕ್ಸಾಮ್ಸ್ ಬರೆಯೋಕ್ಕೆ ಹೋಗ್ತಿದ್ದಾಳೆ. ಅವಳಿಗಿಂತ ನನಗೆ ಜಾಸ್ತಿ ಟೆನ್ಷನ್ ಆಗ್ತಿತ್ತು, ಹೇಗೋ ಏನೋ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ ಅಂತ. ಇನ್ನೊಂದು ಕಡೆ ಖುಷಿ, ಯಾಕಂದರೆ ನಾನು ಈ ಫೇಸ್ನ ದಾಟಿ ಬಂದುಬಿಟ್ಟಿದ್ದೀನಿ. ಇನ್ನು ನನಗೆ ಯಾವುದೇ ಎಕ್ಸಾಮ್ಸ್ ಚಿಂತೆ ಇಲ್ಲ. ಆ್ಯಂಡ್ ಬೆಳಗ್ಗೆ ಬೇಗನೆ ದೇವರಿಗೆ ಅರ್ಜಿ ಸಲ್ಲಿಸಿ, ಅಂದರೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನಾವು ಹೊರಟಿದ್ದೆ ಅವಳ ಎಕ್ಸಾಮ್ ಸೆಂಟರ್ ಹತ್ರ. ಆ್ಯಂಡ್ ಅವಳ ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಮೈಸೂರು ಸೆಂಟ್ ಜೋಸೆಫ್ ಸ್ಕೂಲ್. ಆ್ಯಂಡ್ ಅಲ್ಲಿ ನೋಡಿದ್ರೆ ಪೇರೆಂಟ್ಸ್ ಎಲ್ಲ ತುಂಬಾ ಟೆನ್ಷನ್ ಆಗಿದ್ರು. ಅಯ್ಯೋ, ಮಕ್ಳಿಗಿಂತ ಪೇರೆಂಟ್ಸ್ಗೆ ಸಿಕ್ಕಾಬಟ್ಟೆ ಭಯ. ಇನ್ನು ಅವಳು ಎಕ್ಸಾಮ್ ಹಾಲ್ ಒಳಗೆ ಹೋದ್ಲು. ಇನ್ನು ನಾನು ಅಲ್ಲೇ ಏನು ಮಾಡೋದಪ್ಪ ಅಂತ ಹೇಳಿ ಭಾರತೀಯ ವಿದ್ಯಾಭವನ್ ಸ್ಕೂಲ್ ಹತ್ರ 12 ಜ್ಯೋತಿರ್ಲಿಂಗಗಳ ದರ್ಶನ ಹಾಕಿದ್ರು. ಅದನ್ನು ನೋಡಿ ರಾಯರಿಗೆ ಕೈ ಮುಗಿದು ಎಳ್ನೀರು ಕುಡಿದು ವೆಸ್ಟ್ ಸೈಡ್ ಕಡೆ ಹೋಗಿ ಇನ್ನು ಅವಳು ಕರ್ಕೊಂಡು ನಾನು ವಾಪಸ್ ಮನೆಗೆ ಬಂದೆ. ಇನ್ನು ಅವಳ ಫಸ್ಟ್ ಎಕ್ಸಾಮ್ ಕೂಡ ಇಲ್ಲಿಗೆ ಮುಗೀತು.